ಆದ್ರೆ ಅವರು ಅಷ್ಟು ಸಲ ಬಂದಾಗ ಭಾರತೀಯರು ಯಾರು ಪ್ರತಿರೋಧ ತೋರಲೇ ಇಲ್ಲ. ಮಹಾಭಾರತದಿಂದಲೇ ಇತಿಹಾಸದ ತಿರುಚುವಿಕೆ ಪ್ರಾರಂಭ ಆಗಿದೆ ಅಂತ ಹೇಳ್ತೇನೆ ನಾನು. ಈ ಆಗ್ನೇಯ ಏಷ್ಯಾದಿಂದ ಆರ್ಯರು ಬಂದ್ರು ಅಂದ್ರೆ ಅವರು ಬಂದದ್ದಕ್ಕೆ ಯಾವ ಕುರುಹುಗಳನ್ನು ತೋರಿಸೋದೇ ಇಲ್ಲ. ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾ ಇದೆ, ಅಲ್ಲಿ ಬದುಕಿದ್ದವರು ಭಾರತೀಯರೇ. ಈ ಬ್ರಾಹ್ಮಣರು ದೇವಸ್ಥಾನಗಳಲ್ಲಿ ಹುದುಗಿಟ್ಟಿರ್ತಕ್ಕಂಥ ಆಸ್ತಿಯನ್ನ ತಗೊಂಡು ಬಡವರಿಗೆ ಹಂಚೋದ್ರು. ಮಥುರೆಯ ದುರಂತದ ಕ್ರೌರ್ಯದ ಈ ಗೋರಿ ಗಜನಿ ಮಾಡಿದಂತಹ ಕ್ರೌರ್ಯಗಳೆಲ್ಲ ಕಾಣೋದೇ ಇಲ್ಲ. ಆದ್ರೆ ಅವರ ರಿಲಿಜನ್ ಹೇಳುತ್ತೆ ನಮ್ಮವನೊಬ್ಬನೇ ದೇವರು. ಅಂದ್ರೆ ದೃಷ್ಟಿಕೋನ ತಪ್ಪು. ಅಂದ್ರೆ ಇಲ್ಲಿ ಸೆಟ್ ಆಗಲ್ಲ. ರಾಮಾಯಣ ನಿಜಕ್ಕೂ ನಡೆದಿದ್ಯಾ? ರಾಮಾಯಣ ಒಂದು ಮಹಾಕಾವ್ಯನ? ಸೂರ್ಯ ಚಂದ್ರರಷ್ಟೇ ಸ್ಪಷ್ಟ ಮತ್ತು ಸತ್ಯ ರಾಮಾಯಣ ಮಹಾಭಾರತಗಳು ನಡೆದಿದ್ದು ಭಾರತದಲ್ಲಿ. ರಾಮ ಸೀತೆಗೆ ಅವಮಾನ ಮಾಡದ, ಅಗ್ನಿ ಪರೀಕ್ಷೆಗೆ ಒಳಪಡಿಸಿದ. ಹೀಗಾಗಿ ಇದು ಪುರುಷ ಪ್ರಧಾನವಾದಂತಹ ಮೆಂಟಾಲಿಟಿ. ನಾವು ಮಾಡಿರ್ತಕ್ಕಂಥ ತಪ್ಪು ಏನಿದೆ ಅಂತಂದ್ರೆ, ರಾಮಾಯಣ ಮಹಾಭಾರತವನ್ನ ಕೇವಲ ಮಹಾಕಾವ್ಯ ಅಂತ ಬೋಧನೆ ಮಾಡಿಕೊಂಡು ಬಂದದ್ದು. ಅಯೋಧ್ಯೆಯಿಂದ ಹಿಡಿದು ರಾಮೇಶ್ವರದ ತನಕ ರಾಮ ಓಡಾಡಿದಂತಹ ಸ್ಥಳಗಳನ್ನ ಈಗಲೂ ಜನ ಪೂಜಿಸ್ತಾರೆ. ನಾವ್ ಏನೇ ಒಂದು ಐತಿಹಾಸಿಕ ಸಂಗತಿಯನ್ನ ಸ್ಪಷ್ಟಪಡಿಸುವುದಾದ್ರೆ ಅದಕ್ಕೊಂದು ಆಧಾರ ಬೇಕು. ಈ ನಂಬಿಕೆಯನ್ನ ಘಾಸಿಗೊಳಿಸುವಂತಹ ಪ್ರಯತ್ನಗಳು ಯುರೋಪಿಯನ್ನರು ಬಂದಾಗಲಿಂದ ಈಗಿನವರೆಗೂ ಕೂಡ ಆಗ್ತಾನೆ ಇದೆ. ವಿಪರೀತ ಬುದ್ಧಿಜೀವಿಗಳ ಈ ಮಾಡುವ ಈ ಪ್ರಮಾದ ಹೇಳುವಂಥದ್ದು ಏನಿದೆಯಲ್ಲ, ಅದು ನಮ್ಮನ್ನ ಘಾಸಿಗೊಳಿಸ್ತದೆ. ಈಗ ರಾಮಾಯಣ ಮಹಾಭಾರತ 7000 ವರ್ಷಗಳ ಹಿಂದಿನ ಇತಿಹಾಸವನ್ನ ನಾವು ಈಗ ಮಾತಾಡ್ತಾ ಇದ್ದೀವಿ. ಅದರ ಒಂದು ನಂಬಿಕೆಗಳನ್ನು ಒಡೆಯುವಂತಹ ಕೆಲಸವನ್ನ ಮಾಡ್ತಾ ಬಂದಿದ್ದಾರೆ. ಅದು ಬಹಳ ಹಿಂದಿನದು ಅಂತ ಹೇಳ್ಬೋದು. ಆದರೆ ಇತ್ತೀಚಿನ ಇತಿಹಾಸ ಅಂತ ತಗೊಂಡಾಗ ಭಾರತದ ಇತ್ತೀಚಿನ ಇತಿಹಾಸ ಅಂದ್ರೆ ಸುಮಾರು ಒಂದು 2-3 ಶತಮಾನಗಳ ಹಿಂದಿನದು. ನಾವು ಪಠ್ಯಗಳಲ್ಲಿ ಓದ್ತಾ ಬಂದ್ವಿ. ಚಿಕ್ಕಂದ್ಲಿಂದಲೂ ಆಗ್ನೇಯ ಏಷ್ಯಾದಿಂದ ದಾಳಿಕೋರರು ಬಂದರು, ಇಲ್ಲಿಂದ ದಂಡಯಾತ್ರೆ ಮಾಡಿದ್ರು, ನಮ್ಮ ದೇಶವನ್ನ ಕೊಳ್ಳೆ ಹೊಡ್ಕೊಂಡು ಹೋಗ್ಬಿಟ್ರು. 1 ಸಲ 2 ಸಲ ಅಲ್ಲ, 14 ಸಲ 15 ಸಲ 17 ಸಲ, ಹೀಗೆ ಲೆಕ್ಕ ಇಲ್ಲ, ಅಷ್ಟು ಸಲ ಬಂದ್ರು. ಪ್ರತಿ ಸಲ ಬಂದಾಗ ಕೊಳ್ಳೆ ಹೊಡ್ಕೊಂಡು ಹೋದ್ರು. ಮೊಹಮ್ಮದ್ ಘೋರಿ, ಮೊಹಮ್ಮದ್ ಗಜ್ನಿ. ಸೊ ಇದನ್ನ ಪಾಠದಲ್ಲಿ ಓದ್ತೀವಿ ನಾವು. ಆದ್ರೆ ಅವರು ಅಷ್ಟು ಸಲ ಬಂದಾಗ ಭಾರತೀಯರು ಯಾರು ಪ್ರತಿರೋಧ ತೋರಲೇ ಇಲ್ವಾ? ಇದು ಯಾವುದನ್ನು ನಮ್ಮ ಪಾಠದಲ್ಲಿ ನಾವು ಓದಲೇ ಇಲ್ವಲ್ಲ. ಆಗ ಭಾರತ ಹೇಗಿತ್ತು? ಭಾರತ ಅವರಿಗೆ ಯಾವ ರೀತಿ ವಿರೋಧವನ್ನ ಒಡ್ತು? ಅದು ಯಾವುದನ್ನು ನಾವು ಪಾಠದಲ್ಲಿ ಓದೋದೇ ಇಲ್ಲ. ಇದನ್ನ ಹೇಗೆ ವಿಶ್ಲೇಷಿಸ? ಮಹಾಭಾರತದಿಂದಲೇ ಇತಿಹಾಸದ ತಿರುಚುವಿಕೆ ಪ್ರಾರಂಭ ಆಗಿದೆ ಅಂತ ಹೇಳ್ತೇನೆ ನಾನು. ಹೇಗೆ? ಈಗ ಭೀಮ ಮತ್ತು ದುರ್ಯೋಧನ ಅಲ್ವಾ? ಇದರಲ್ಲಿ ನಾಯಕ ಯಾರು, ಪ್ರತಿನಾಯಕ ಯಾರು? ನಾಯಕ ಭೀಮ, ಪ್ರತಿನಾಯಕ ದುರ್ಯೋಧನ. ಆದರೆ ಇಂದಿಗೂ ಚಿತ್ರವನ್ನು ಹಿಡಿರಿ ಅಥವಾ ನೀವು ಬೇರೆ ದೃಶ್ಯ ಮಾಧ್ಯಮ ಹೈಲೈಟ್ ಆಗುವುದು ದುರ್ಯೋಧನನೇ. ದುರ್ಯೋಧನನನ್ನೇ ಒಂದು ದುರಂತ ನಾಯಕ ಅಥವಾ ಅಪರಿಮಿತ ಪರಾಕ್ರಮಿ, ಶೂರ. ಅವನ ಎಲ್ಲ ಆ ಕ್ರೌರ್ಯಗಳು, ಆ ಪೈಶಾಚಿಕ ಮನೋಸ್ಥಿತಿ, ಆ ಎಲ್ಲ ಹೀನಾಯ ಅವನು ಮಾಡಿದಂತ ಅತ್ಯಾಚಾರ, ಸ್ನೇಹಕ್ಕೆ ತುಂಬಾ ಕೊಡೋನು, ಕರ್ಣನ ದಾನವನ್ನ ಇದು ಮಾಡ್ತಾರೆ. ಕರ್ಣ ಮಾಡಿದ ತಪ್ಪುಗಳು ಅಥವಾ ದುರ್ಯೋಧನ ಮಾಡಿದ ತಪ್ಪುಗಳು, ಅವುಗಳನ್ನು ಮುಚ್ಚಿಟ್ಟು ಅವರನ್ನ ದುರಂತ ನಾಯಕ ಅಂತ ಹೈಲೈಟ್ ಮಾಡಿ, ಅಲ್ಲಿ ಭೀಮ, ಅರ್ಜುನ ಇತ್ಯಾದಿಗಳನ್ನ ಅವರ ಆದರ್ಶವನ್ನ ಮರೆಮಾಚಿ ನೋಡಿ. ತಿರುಚುವಿಕೆ ಅಂದ್ರೆ ಇಲ್ಲಿಂದಾನೇ ಪ್ರಾರಂಭ ಆಗುವುದು. ಆದರ್ಶಗಳ ಮರೆಮಾಚುವಿಕೆಯೇ ತಿರುಚುವಿಕೆ. ಆ ನಂತರ ಬಂದರೆ ನೀವು ದಂಡಯಾತ್ರೆ ಉಲ್ಲೇಖ ಮಾಡಿದ್ರಿ. ಆರ್ಯನ್ ಥಿಯರಿ, ಆರ್ಯನ್ ಸಿದ್ಧಾಂತ. ಎಲ್ಲಿಂದಲೋ ಆರ್ಯರು ಇಲ್ಲಿ ಬಂದ್ರಂತೆ, ಅವರು ನಮಗೆ ನಾಗರಿಕತೆಯ ಪಾಠ ಮಾಡಿದ್ರಂತೆ. ಈ ಥರ ಎಲ್ಲ ಅಂತೆ ಕಂತೆಗಳ ಸುಳ್ಳಿನ ಸಂತೆ ಏನಿದೆಯಲ್ಲ, ಇದು ವಿಪರೀತ ಆಗಿಬಿಟ್ಟಿದೆ ಭಾರತದ ಇತಿಹಾಸದಲ್ಲಿ. ಈಗ ಆರ್ಯನ್ ಥಿಯರಿ ಹೇಳುವಂಥದ್ದು ಸಂಪೂರ್ಣ ಸುಳ್ಳು ಹೇಳುವಂಥದ್ದು ಅತ್ಯಂತ ನಿಖರವಾಗಿ, ಸ್ಪಷ್ಟವಾಗಿ, ವೈಜ್ಞಾನಿಕವಾಗಿ ಸಾಬೀತಾದಾಗಿಯೂ ಇನ್ನೂ ಒಂದು ಪ್ರಭೇದದ ಜನರು, ಒಂದು ಸಿದ್ಧಾಂತದ ಜನರು ಅದೇ ಹಳೆಯ ಆರ್ಯನ್ ಥಿಯರಿಯನ್ನೇ ಜೋತು ಬಿದ್ಕೊಂಡು ಹೋಗ್ತಾ ಇದ್ದಾರೆ. ಇದಕ್ಕೆ ಜಾಣ ಕುರುಡು ಅಂತಾನೆ ಅಲ್ವೇ ಹೇಳೋದು? ಅದು ವೈಜ್ಞಾನಿಕವಾಗಿ ಅತ್ಯಂತ ಸ್ಪಷ್ಟವಾಗಿ ಶ್ರುತವಾದ್ರೂ ಕೂಡ DNA ಎಲ್ಲ ಆಗ್ಬಿಟ್ಟಿದೆ. ಮೆಹರ್ಗರ್ದ ಉತ್ಖನನ ಅಂತೂ ಅತ್ಯಂತ ಸ್ಪಷ್ಟವಾಗಿ ಸಾಬೀತು ಮಾಡಿಬಿಟ್ಟಿದೆ. ಇವರು ಇಲ್ಲಿಯವರೇ, ಎಲ್ಲಿಂದೋ ಬಂದವರಲ್ಲ. ನೋಡಿ, ಒಂದು ತಿಳ್ಕೊಳ್ಳಿ, ಎಲ್ಲಿಂದನೋ ಬಂದು ಭಾರತೀಯರಿಗೆ ಸಂಸ್ಕೃತಿಯ ಪಾಠ ಯಾರೋ ಮಾಡಿದ್ದಲ್ಲ. ಭಾರತೀಯರೇ ಇನ್ನೊಂದು ಕಡೆಗೆ ಹೋಗಿ ಅಲ್ಲಿಯವರಿಗೆ ಸಂಸ್ಕೃತಿಯ ಪಾಠ ಮಾಡಿದೆವು ನಾವು.
ಆಮೇಲೆ ಅಷ್ಟೊಂದು ಸಂಖ್ಯೆಯಲ್ಲಿ ಆಗ್ನೇಯ ಏಷ್ಯಾದಿಂದ ಆರ್ಯರು ಬಂದರು ಅಂದ್ರೆ ಅವರು ಬಂದದ್ದಕ್ಕೆ ಯಾವ ಕುರುಹುಗಳನ್ನು ತೋರಿಸೋದೇ ಇಲ್ಲ ಈ ಇತಿಹಾಸ. ಯಾವ ಕುರುಹುಗಳು ಇಲ್ಲ. ಅಲ್ಲಿ ಕುದುರೆ ಮುಖಾಂತರ ಬರ್ತಾರೋ, ಇನ್ನೊಂದು ಬರ್ತಾರೋ, ರಥದ ಮುಖಾಂತರ. ಅಲ್ಲಿ ಆ ದಾರಿಯುದ್ದಕ್ಕೂ ಏನಾದ್ರೂ ಕುರುಹು ಬೇಕಲ್ವಾ? ಯಾವ ಕುರುಹುಗಳು ಇಲ್ವೇ ಇಲ್ಲ. ಇನ್ನೊಂದು ನೋಡಿ, ಈ ಹಿಂದೂ ಸಂಸ್ಕೃತಿ ಮತ್ತು ಹರಪ್ಪ ಸಂಸ್ಕೃತಿಯ ಆಚರಣೆ ಎರಡೂ ಒಂದೇ ಹೇಳುವುದನ್ನು ಕೂಡ ಹೈಡ್ ಮಾಡ್ತಾರೆ ಇವರು. ಈ ಸಿಂಧೂ ನಾಗರಿಕತೆಯ ಸಂಸ್ಕೃತಿ ಇದು ವೈದಿಕ ಸಂಸ್ಕೃತಿಯೇ, ಇದು ಹಿಂದೂ ಸಂಸ್ಕೃತಿಯೇ. ಅಲ್ಲಿ ದೊರಕಿದಂಥ ಎಲ್ಲ ಅವಶೇಷಗಳು, ಅಲ್ಲಿನ ಚಿತ್ರಣಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾ ಇದೆ, ಅಲ್ಲಿ ಬದುಕಿದ್ದವರು ಭಾರತೀಯರೇ, ಎಲ್ಲಿಂದಲೋ ಬಂದವರಲ್ಲ, ಇಲ್ಲಿಯವರೇ ಹೇಳುವುದನ್ನು ಅಲ್ಲಿನ ಎಲ್ಲ ವ್ಯವಸ್ಥೆಗಳು ಅತ್ಯಂತ ನಿಖರವಾಗಿ ಹೇಳ್ತಾ ಇದ್ದಾರೆ. ಆದರೂ ನಾವು ಇನ್ನೂ ಆರ್ಯನ್ ಸಿದ್ಧಾಂತವನ್ನು ಒಪ್ಕೊಳ್ತಾ ಇದ್ದೇವೆ. ಅದು ಸುಳ್ಳು ಅಂತ ಸಾಬೀತಾದರೂ ಕೂಡ. ಇನ್ನೊಂದು ನೋಡಿ, ದಂಡಯಾತ್ರೆ ಕತೆ. ದಂಡಯಾತ್ರೆಯದಂತೂ ಬಹಳ ಎಲ್ಲಿ ಹಾಸ್ಯಾಸ್ಪದವಾದಂಥ ಇತಿಹಾಸ ಅದು. ನಾನು ಹೇಳೋದು ಹಾಸ್ಯಾಸ್ಪದ ಇತಿಹಾಸವೇ ಅದು. ನೆಹರೂರವರು ಎಲ್ಲೋ ಒಂದು ಕಡೆ ಕೋಟ್ ಮಾಡ್ತಾರೆ ಡಿಸ್ಕವರಿ ಆಫ್ ಇಂಡಿಯಾದಲ್ಲಿ. ಈ ಗಜನಿ ಮೊಹಮ್ಮದ್ ಇದಾರಲ್ಲ, ಇವನು, ಈ ಗಜನಿ ಮೊಹಮ್ಮದ್ದು ಭಾರತಕ್ಕೆ ಬಂದಿದ್ದು ಅವ್ರ ಪ್ರಕಾರ ಯಾಕೆ ಅಂದರೆ, ಗೋರಿ ಗಜನಿ ಇವರೆಲ್ಲ ಇಲ್ಲಿನ ವಾಸ್ತುಶಿಲ್ಪ, ಇಲ್ಲಿನ ಕಟ್ಟಡಗಳ ವಿನ್ಯಾಸ, ಇಲ್ಲಿನ ಶಿಲ್ಪಿಗಳ ಒಂದು ಆ ಸಾಮರ್ಥ್ಯವನ್ನು ಅಧ್ಯಯನ ಮಾಡಲಿಕ್ಕೆ ಬಂದವರಂತವ್ರಿಗೆ. ನೋಡಿ ಎಂಥ ಹಾಸ್ಯಾಸ್ಪದ ಸಂಗತಿ ಅಂದರೆ, ಇದಕ್ಕಿಂತ ದೊಡ್ಡ ಹಾಸ್ಯ ಇನ್ನೇನು ಬೇಕು? ಇನ್ನೂ ಒಂದು ವಾದ ಇದೆ. ಅವರು ಈ ಬ್ರಾಹ್ಮಣರು ದೇವಸ್ಥಾನಗಳಲ್ಲಿ ಹುದುಗಿಟ್ಟಿರ್ತಕ್ಕಂಥ ಆಸ್ತಿಯನ್ನ ತಗೊಂಡು ಬಡವರಿಗೆ ಹಂಚಿದ್ರು. ಇದು ಒಂದು ಮತ್ತೊಂದು. ಹೀಗಾಗಿ ಈ ರೀತಿಯ ಹಾಸ್ಯಗಳು. ಹಾಗಾದರೆ ಅವರಿಗೆ ಸೋಮನಾಥದ ದುರಂತದ ಕತೆ ಅಥವಾ ಮಥುರೆಯ ದುರಂತದ ಕ್ರೌರ್ಯದ ಈ ಗೋರಿ ಗಜನಿ ಮಾಡಿದಂಥ ಕ್ರೌರ್ಯಗಳೆಲ್ಲ ಕಾಣೋದೇ ಇಲ್ವೇ? ಎಷ್ಟು ಲಕ್ಷ ಜನರ ಕಗ್ಗೊಲೆಗೆ ಕಾರಣರಾಗಿದ್ರು ಅವರು, ಇದೆಲ್ಲ ಕಾಣಲ್ವೇ? ಇನ್ನೂ ಒಂದು ಬಹಳ ಮುಖ್ಯ ಸಂಗತಿಯನ್ನು ಹೇಳ್ತೇನೆ ನೋಡಿ. ಇವನು 16 ಬಾರಿ 17 ಬಾರಿ ದಂಡಯಾತ್ರೆಯನ್ನು ಮಾಡ್ದ ಅಂತ ನಾವು ಹೇಳ್ತೇವೆ. ನಾವೆಲ್ಲರೂ ಪಾಠದಲ್ಲಿ ಓದ್ಕೊಂಡು ಬಂದಿದ್ದು ಅದೇ. ಎಷ್ಟೋ ಜನರಿಗೆ, ನಮ್ಮ ಜನ್ರೇಷನ್ನ ಎಷ್ಟೋ ಜನರಿಗೆ ಹಿಸ್ಟ್ರಿ ಅಂದರೆ ಗೋರಿ, ಹಿಸ್ಟ್ರಿ ಅಂದರೆ ಗಜನಿ ಮೊಹಮ್ಮದ್, ಇದೇ ಹಿಸ್ಟ್ರಿ ಆಗಿ ಕೂತ್ಬಿಟ್ಟಿದೆ. ಭಾರತದ ವಾಸ್ತುಶಿಲ್ಪಿಯ ಟೆಕ್ನಾಲಜಿ ಹಿಸ್ಟ್ರಿ ಆಗಿಲ್ಲ, ಅನ್ಫಾರ್ಚುನೇಟ್ ಥಿಂಗ್. ಭಾರತದ ಅದ್ಭುತ ವೈಜ್ಞಾನಿಕ ಸಂಗತಿಗಳು ಹಿಸ್ಟ್ರಿ ಆಗಿ ಉಳಿದಿಲ್ಲ. ಭಾರತದ ಅದ್ಭುತ ಸಾಹಿತ್ಯಿಕ ಸಂಗತಿಗಳು ಹಿಸ್ಟ್ರಿ ಒಳಗೆ ಬಂದೇ ಇಲ್ಲ. ಮೊಹಮ್ಮದ್ ಗೋರಿಗಿಂತ ಹಿಂದೆ ಭಾರತವೇ ಭಾರತವೇ ಇಲ್ಲ. ಎಂಥ ಈ ರೀತಿಯ ಪೂರ್ವಾಗ್ರಹ ಪೀಡಿತ ರಚನಾ ಕ್ರಮ ಇದೆಯಲ್ಲ, ಇದು ನಮ್ಮ ಜನ್ರೇಷನ್ನಿಗಂತೂ, ನಮ್ಮ ಜನ್ರೇಷನ್ನ ಎಲ್ಲ ತಲೆಯಲ್ಲೂ ಹಿಸ್ಟ್ರಿ ಅಂದರೆ ಗಜನಿ ಮೊಹಮ್ಮದ್, ದಂಡಯಾತ್ರೆ, ಅಕ್ಬರ, ಹುಮಾಯೂನು, ಔರಂಗಜೀಬ್, ಇವರೇ ಹಿಸ್ಟ್ರಿ. ಈ ಥರ ಒಂದು ಕೂಡಿಸ್ಬಿಟ್ಟಿದ್ದಾರೆ. ಇರಲಿ, ಹೇಳಿ, ಅವ್ರ ಬಗ್ಗೆನೂ ಹೇಳಿ, ತಪ್ಪಲ್ಲ. ಆದರೆ ಹೇಳುವ ರೀತಿಯಲ್ಲಿ ಸತ್ಯವನ್ನು ಹೇಳಬೇಕಾಗಿತ್ತು. ನೋಡಿ, ದಂಡಯಾತ್ರೆ ಅವನು ಅಷ್ಟು ಬಾರಿ ಮಾಡ್ದ ಅಂತ ಹೇಳ್ತೇವೆ. ಹಾಗಾದರೆ ಅವನ ಎಲ್ಲ ದಂಡಯಾತ್ರೆಗಳು ವಿಜಯದೊಂದಿಗೆ ಮುಕ್ತಾಯವಾಗಿದ್ದವೆ? ಇದು ಎಲ್ಲಾದರೂ ಬಂದಿದೆಯೇ? ನಮ್ಮ ಸಿಲೆಬಸ್ಸಲ್ಲಿ ಎಲ್ಲಾದರೂ ಈ ಪ್ರಶ್ನೆಗಳು ಬಂದಿದೆಯೇ? ಅವನ ಎಲ್ಲ ದಂಡಯಾತ್ರೆಗಳು ವಿಜಯದಲ್ಲಿಯೇ ಕೊನೆಗೊಂಡಿದೆಯೇ? ಅವನಿಗೆ ಸೋಲೇ ಇರಲಿಲ್ವೇ? ಹಾಗಾದರೆ ಆ ಭಾರತೀಯರು ಅಷ್ಟು ಏನು ಅಬಲಿಷ್ಠರಾಗಿದ್ದರೆ, ನಿದ್ರಾಹೀನ ಸ್ಥಿತಿಯಲ್ಲಿದ್ದರೆ, ನಿದ್ರೆಯ ಸ್ಥಿತಿಯಲ್ಲಿದ್ದರೆ ಭಾರತೀಯರು ಆವಾಗ ಅವನು ಅಷ್ಟು ಬಾರಿ ದಂಡಯಾತ್ರೆಯನ್ನು ಮಾಡಬೇಕಾದ್ರೂ ಒಂದು ದೊಡ್ಡ ಸೋಲಿನ ಕಥೆಯನ್ನು ಹೇಳ್ತೇನೆ ಕೇಳಿ. ಇದೇ ಗಜನಿ ಮೊಹಮ್ಮದ್ ಭಾರತದ ಒಬ್ಬ ಪರಾಕ್ರಮಿ ಅರಸನ ಕೈಯಲ್ಲಿ ಹೀನಾಯವಾಗಿ ಸೋತಿದ್ದ. ಇದನ್ನು ನಾವು ಗಟ್ಟಿ ಧ್ವನಿಯಲ್ಲಿ ಹೇಳಬೇಕಿತ್ತು ನಮ್ಮ ಮಕ್ಕಳಿಗೆ, ಹೇಳಿಲ್ಲ. ನಾವು ಭಾರತೀಯರು ಸೋತಿದ್ದನ್ನು ಗಟ್ಟಿ ಧ್ವನಿಯಲ್ಲಿ ಹೇಳಿದ್ವಿ. ಹೇಳೋಣ, ಅದನ್ನು ಹೇಳೋಣ. ಸೋಲು ಗೆಲುವು ಸಹಜ, ಸಾಮಾನ್ಯ. ಗೆದ್ದದ್ದನ್ನು ಹೇಳಬೇಕು ತಾನೆ. ಹಾಗಾದರೆ ಯಾರು ಆತ? ಯಾವ ರಾಜ ಆ ಗಜನಿ ಮೊಹಮ್ಮದನನ್ನು ಸೋಲಿಸಿದ್ದ ಹೀನಾಯವಾಗಿ? ಆನಂದಪಾಲ ಹೇಳುವಂಥ ಒಬ್ಬ ಮಹಾನ್ ಅರಸು ಭಾರತದಲ್ಲಿ ಇದ್ದ. ಪಂಜಾಬಿನ ಅರಸನಾಗಿದ್ದ ಆತ ಇದೇ ಈ ಗಜನಿ ಮೊಹಮ್ಮದನನ್ನು ಸಂಪೂರ್ಣವಾಗಿ ಯುದ್ಧದಲ್ಲಿ ಸೋಲಿಸಿ ಓಡಿಸ್ತಾನೆ. ಇದು ಎಲ್ಲೂ ಕೂಡ ಬರಲ್ಲ, ಪಠ್ಯದಲ್ಲಿ ಎಲ್ಲೂ ಕೂಡ ಬರಲ್ಲ. ಇದರ ಸತ್ಯಾಸತ್ಯತೆಯ ಬಗ್ಗೆ ನಾನು ಅದನ್ನೂ ವಿಮರ್ಶೆ ಮಾಡ್ತೇನೆ, ಅದನ್ನು ಹೇಳ್ತೇನೆ. ಎಲ್ಲಿ ಇದು ಉಲ್ಲೇಖ ಆಗಿದೆ ಈ ಸಂಗತಿ? ಯಾರೋ ಕಪೋಲ ಕಲ್ಪಿತ ಅಥವಾ ನಾನು ಸೃಷ್ಟಿಸಿಕೊಂಡು ಹೇಳ್ತಾ ಇದ್ದ ಸಂಗತಿ ಅಲ್ಲ ಇದು ಅಲ್ಬೇರುನಿ ಹೇಳುವಂಥ ಆ ಕಾಲದಲ್ಲಿ ಇದ್ದಂತಹ ಒಬ್ಬ ಬರಹಗಾರ ತನ್ನ ತಾರೀಖ್ ಹಿಂದ್ ಕೃತಿಯಲ್ಲಿ
ಸ್ವತಃ ಉಲ್ಲೇಖ ಮಾಡಿದಂಥ ಸಂಗತಿ. ಯಾರೋ ಬರೆದಿದ್ದಲ್ಲ, ಹಿಂದೂಗಳು ಕೂಡ ಬರೆದಿದ್ದಲ್ಲ. ಇದು ಆನಂದ ಪಾಲನ ಒಂದು ಪತ್ರದ ಉಲ್ಲೇಖವನ್ನು ಅಲ್ಬೇರುನಿ ತನ್ನ ಗ್ರಂಥದಲ್ಲಿ ಮಾಡ್ತಾನೆ. ಹೀಗಾಗಿ ಅವನ ಆ ಭೀಕರ ಸೋಲನ್ನು ಮುಚ್ಚಿಟ್ಬಿಟ್ಟಿದೆ, ಭಾರತೀಯರಿಗೆ ಮುಚ್ಚಿಟ್ಬಿಟ್ಟಿದೆ. ಅವನಿಗೂ ಒಂದಲ್ಲ, ಒಬ್ಬ ಸ್ತ್ರೀಯ ಕೈಯಲ್ಲಿ ಸೋತ್ಕೊಂಡು ಹೋಗಿದ್ದ, ಒಬ್ಬ ರಾಣಿಯ ಕೈಯಲ್ಲಿ ಸೋತಿದ್ದ ಆತ, ಆನಂದ ಪಾಲನ ಕೈಯಲ್ಲಿ ಸೋತಿದ್ದ, ಅನೇಕ ಸೋಲುಗಳನ್ನು ಕಂಡುಕೊಂಡು ಹೋದ ವ್ಯಕ್ತಿ ಅವನು. ಗೆಲುವನ್ನು ಕಂಡಿದ್ದ, ನಿರ್ದಾಕ್ಷಿಣ್ಯವಾಗಿ ಇಲ್ಲಿನ ಅರಸರನ್ನು ಸೋಲಿಸಿದ್ದ, ಅದೂ ಸತ್ಯವೇ. ಆದರೆ ಅವನೂ ಹೀನಾಯವಾಗಿ ಸೋತ್ಕೊಂಡು ಹೋಗಿದ್ದ, ಅದೂ ಸತ್ಯನೇ. ಅದನ್ನು ನಾವು ಮುಚ್ಚಿಟ್ವಿ. ಯಾವ ಸಂಗತಿಗಳನ್ನು ಹೇಳಬೇಕೋ ಆ ಸಂಗತಿಗಳನ್ನು ಮಾತ್ರ ಹೇಳ್ತಾರೆ ಅವರು. ಈ ಕೆಂಪು ಕನ್ನಡಕದ ಇತಿಹಾಸಕಾರರ ಫಲಶ್ರುತಿಯ ಏನಿದೆಯಲ್ಲ, ಇನ್ನೂ ನಾವು ಅನುಭವಿಸ್ತಾ ಇದ್ದೇವೆ ಅದನ್ನು. ಏನು ಇವರ ಬ್ರೈನ್ ಎಷ್ಟು ಖಾಲಿ ಅನ್ನೋದಕ್ಕೆ ಬಹುಶಃ ನಿಮಗೂ ಗೊತ್ತಿರಬೇಕು. ರಾಮ ಮಂದಿರ ವಿಚಾರಣೆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ರೋಮಿಲಾ ಥಾಪರ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಕೇಳ್ತಾರೆ, ನಿಮಗೆ ಸಂಸ್ಕೃತ ಬರುತ್ತಾ, ನೀವು ಯಾವ ಗ್ರಂಥದಿಂದ ಇದನ್ನ ತಗೊಂಡ್ರಿ? ರೋಮಿಲಾ ಥಾಪರ್ ಒಪ್ಕೋತಾರೆ, ನನಗೆ ಸಂಸ್ಕೃತ ಬರೋದಿಲ್ಲ. ಅಂದ್ರೆ ಭಾರತೀಯ ಇತಿಹಾಸದ ಬಗ್ಗೆ ಉದ್ದುತ್ತ ಬರಿತೀರಿ ಪುಸ್ತಕಗಳನ್ನ, ನಿಮ್ಗೆ ಸಂಸ್ಕೃತ ಗೊತ್ತಿಲ್ಲ, ಬ್ರಿಟಿಷರು ಬರೆದಿದ್ದನ್ನ ಓದ್ಕೊಂಡು ನೀವು ಇಲ್ಲಿ ಭಾರತದ ಪರಂಪರೆ ಇದೆ ಅಂತ ಬರಿತೀರಿ. ಇಲ್ಲಿ ಏನಾಗಿದ್ದು ದೊಡ್ಡ ಪ್ರಮಾದ ಏನಾಗಿದೆ, ಇನ್ನೂ ಅದೇ ಆಗ್ತಾ ಇದೆ. ಏನು ಅಂದ್ರೆ, ಯುರೋಪಿಯನ್ನರು ಇಲ್ಲಿಗೆ ಬಂದರು, ಭಾರತದ ಇತಿಹಾಸವನ್ನ ಅವರು ಕಟ್ಟಿದ್ರು. ಭಾರತೀಯ ಇತಿಹಾಸವನ್ನ ಕಟ್ಟುವ ಸಂದರ್ಭದಲ್ಲಿ ಅವರು ಅನುಸರಿಸಿದ ಮೆಥಡಾಲಜಿ ಏನಿದೆಯಲ್ಲ, ಯುರೋಪಿಯನ್ ಮೆಥಡಾಲಜಿ ತಪ್ಪಾಗಿದ್ದು ಇಲ್ಲಿ. ಭಾರತದ ಇತಿಹಾಸದ ರಚನೆಗೆ ಇಂಡಿಯನ್ ರಿಸರ್ಚ್ ಮೆಥಡಾಲಜಿನೇ ಬೇಕು. ನಮಗೆ ಯುರೋಪಿಯನ್ ಮೆಥಡಾಲಜಿ ಅವಶ್ಯಕತೆ ಇಲ್ಲ. ಅದು ಇಲ್ಲಿನ ಎಲ್ಲ ಎಳೆಗಳನ್ನು ಹೆಚ್ಚು ಕಡಿಮೆ ಮಾಡಿಬಿಡತ್ತೆ. ಅಲ್ಲಿನ ಮೆಥಡಾಲಜಿಯನ್ನು ಇಲ್ಲಿಗೆ ತಂದು ನಾವು ಜೋಡಿಸಿದರೆ ನೋಡಿ, ಒಂದು ಉದಾಹರಣೆ, ಅವರ ಪ್ರಕಾರ ರಿಲಿಜನ್, ಇಲ್ಲಿನ ನಮ್ಮ ಧರ್ಮವನ್ನು ಅವರು ರಿಲಿಜನ್ ಅಂತ ಅದಕ್ಕೆ ಜೋಡಿಸ್ಬಿಟ್ರು. ಇದೇ ಒಂದೇ ಸಣ್ಣ ಉದಾಹರಣೆ ನಾನು ಕೊಡ್ತಾ ಇರೋದು. ಮೆಥಡಾಲಜಿಯ ಪ್ರಮಾದಕ್ಕೆ ಇದು ಒಂದು ಒಳ್ಳೆಯ ಉದಾಹರಣೆ. ಅವರು ತಿಳಿದುಕೊಂಡ ರಿಲಿಜನ್ ನಾವು ಅರ್ಥೈಸಿಕೊಂಡ ಧರ್ಮ ಅಲ್ಲ. ಧರ್ಮ ಅಂದರೆ ಒಂದು ಆದರ್ಶದ ಬದುಕು, ಒಂದು ಆದರ್ಶದ ನಡೆ, ಒಂದು ಶುದ್ಧವಾದ ಸೈದ್ಧಾಂತಿಕ ಬದುಕು, ಜೀವನ, ಸತ್ಯ, ಅಹಿಂಸೆ, ಈ ಥರ ಎಲ್ಲ ಒಳಗೊಂಡ ಒಂದು ಆದರ್ಶ, ಅದು ಧರ್ಮ. ಅವರ ಪ್ರಕಾರ ಧರ್ಮ ಅಂದರೆ ಒಂದು ಜನ ಸಮುದಾಯ, ಒಂದು ನಿರ್ದಿಷ್ಟ ಆಚರಣೆಯನ್ನು ಮಾಡುವ ಒಂದು ಜನ ಸಮುದಾಯ, ಅವ್ರ ಪ್ರಕಾರ ಧರ್ಮ. ನೋಡಿ ಎಷ್ಟು ವ್ಯತ್ಯಾಸ ಆಯಿತು ಇಲ್ಲಿ. ಇದು ಇತಿಹಾಸದ ರಚನೆಯ ಎಲ್ಲ ಕಡೆ ಆಗ್ಬಿಟ್ಟಿದೆ ಈ ರೀತಿಯ ಸಮಸ್ಯೆ, ಪ್ರಮಾದ. ಅದರಿಂದಾಗಿ ಇಷ್ಟು ದೊಡ್ಡ ಸಮಸ್ಯೆಯ ಸುಳಿ ಒಳಗಡೆ ನಮ್ಮ ಇತಿಹಾಸ ಸಿಕ್ಕಾಕೊಂಡಿದೆ. ಈಗ ಧರ್ಮ ಏನು ಹೇಳುತ್ತೆ, ನಮ್ಮ ಧರ್ಮ ದೇವನೊಬ್ಬ ನಾಮ ಹಲವು, ಆದ್ರೆ ಅವರ ರಿಲಿಜನ್ ಹೇಳುತ್ತೆ ನಮ್ಮವನೊಬ್ಬನೇ ದೇವರು. ಹೌದು, ಎಷ್ಟು ದೊಡ್ಡ ವ್ಯತ್ಯಾಸ ನೋಡಿ, ಎರಡನ್ನೂ ಒಂದು ಮಾಡ್ಬಿಟ್ರು. ನಿಜ ನಿಜ. ಅಂದ್ರೆ ಆ ಒಂದು ದೃಷ್ಟಿಕೋನವೇ ತಪ್ಪು. ಅಂದ್ರೆ ದೃಷ್ಟಿಕೋನ ತಪ್ಪು ಅಂದ್ರೆ ಇಲ್ಲಿ ಸೆಟ್ ಆಗಲ್ಲ. ಅದು ಅಲ್ಲಿ ಸೆಟ್ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಹೇಳಲ್ಲ ನಾನು. ಯುರೋಪಿಯನ್ ಮೆಂಟಾಲಿಟಿ, ಅಲ್ಲಿನ ಆ ಭೌಗೋಳಿಕ ವ್ಯವಸ್ಥೆಗೆ ಅದು ಸೆಟ್ ಆಗಬಹುದು, ಆದರೆ ಆ ದೃಷ್ಟಿಕೋನ ಭಾರತೀಯ ವ್ಯವಸ್ಥೆಗೆ ಸೆಟ್ ಆಗಲ್ಲ. ಅದನ್ನು ನಾವು ಇಲ್ಲಿ ತಂದು ಆ ಮೆಥಡಾಲಜಿಯನ್ನು ನಮ್ಮ ಈ ರಿಸರ್ಚ್ಗೆ ಅನುಸರಿಸಿದರೆ ಅದು ದೊಡ್ಡ ಸಮಸ್ಯೆಗೆ ಕಾರಣ ಆಗುತ್ತೆ. ನಾವಿಲ್ಲಿ ರಿಸರ್ಚ್ ಮಾಡುವಾಗ, ಭಾರತದ ಇತಿಹಾಸದ ಬಗ್ಗೆ ನಾವು ಸಂಶೋಧನೆ ಮಾಡುವಾಗ, ನಮ್ಮ ಇಂಡಿಯನ್ ರಿಸರ್ಚ್ ಮೆಥಡಾಲಜಿಯನ್ನೇ ನಾವು ಬಳಸ್ಕೊಡ್ಬೇಕು. ನಮಗೆ ಮೆಥಡಾಲಜಿ ಇಲ್ಲವೇ ಹಾಗಾದರೆ ನಮಗೆ ಐತಿಹಾಸಿಕ ಪ್ರಜ್ಞೆ, ಸಂಶೋಧನೆಯನ್ನು ಅವ್ರು ಬಂದು ಹೇಳಿಕೊಟ್ಟಿದ್ದೆ? ಖಂಡಿತ ಅಲ್ಲ. ಅದು ದೊಡ್ಡ ತಪ್ಪು ತಿಳುವಳಿಕೆ. ಅದು ಅವ್ರು ಬರೋಕ್ಕಿಂತ ಮೊದಲು ನಮ್ಮಲ್ಲಿ ತುಂಬ ಜನ ಸಂಶೋಧಕರಿದ್ದರು. ಎಂತೆಂಥ ಸಂಶೋಧಕರಿದ್ದರು ಪ್ರಾಚೀನ ಭಾರತದಲ್ಲಿ, ಎಂತೆಂಥ ವಿಜ್ಞಾನಿಗಳು, ಮೇಧಾವಿಗಳು, ವಿದ್ವಾಂಸರುಗಳಿದ್ದರು. ಅವರು ಬಂದು ನಮ್ಮನ್ನು ನಾಗರಿಕರನ್ನಾಗಿಯೋ ವಿದ್ವಾಂಸರನ್ನಾಗಿಯೋ ಅಥವಾ ನಮಗೆ ಸಂಶೋಧನೆಯ ಪಾಠವನ್ನು ಮಾಡಿದ್ದಲ್ಲ, ಅದಾಗಿಯೇ ನಮ್ಮಲ್ಲಿತ್ತು. ಅವರು ಒಂದಷ್ಟು ತಪ್ಪುಗಳನ್ನು ನಮಗೆ ಹೇಳಿಕೊಟ್ಟು ಹೋದರು, ಇಷ್ಟೇ ಆಗಿದ್ದು. ಆ ತಪ್ಪುಗಳನ್ನೇ ನಾವು ಅನುಸರಿಸ್ತಾ ಕೂತ್ಕೊಂಡಿದ್ದೇವೆ. ಅದನ್ನೇ ಕಣ್ಣು ಮುಚ್ಕೊಂಡು ನಾವು ಪಾಠಗಳಲ್ಲೂ ಓದಿದ್ವಿ, ಎಲ್ಲ ಅದನ್ನೇ ಮಾಡ್ತಾ ವಿಚಾರ ಸಂಕಿರಣಗಳಲ್ಲೂ ಅದೇ ಆದ್ಮೇಲೆ ಬೇರೆ ಬೇರೆ ನೆರೇಟಿವ್ಗಳನ್ನು ಸೃಷ್ಟಿ ಮಾಡಿದ್ರು. ನಿಮ್ಮವರು, ಹಿಂದಿನವರು, ನಿಮ್ಮವರು ಭಾಳ ಒಂದು ರೀತಿಯಲ್ಲಿ ಯಾವುದೇ ಪರಂಪರೆ ಇಲ್ಲದವರು, ಇತಿಹಾಸ ಇಲ್ಲದವರು, ನಾವೇ ಬಂದು ನಿಮಗೆ ಪರಂಪರೆಯನ್ನು ತೋರಿಸ್ಕೊಟ್ವಿ ಅನ್ನೋ ರೀತಿಯಲ್ಲಿ ನಮ್ಮಲ್ಲಿ ಒಂದು ಕೀಳರಿಮೆ ಮತ್ತೊಂದು ನೋಡಿ, ಮತ್ತೊಂದು ದೊಡ್ಡ ಸಮಸ್ಯೆ ಏನು ಅಂತಂದ್ರೆ, ಈ ಭಾರತೀಯ ದೃಷ್ಟಿಕೋನದ ಸಿದ್ಧಾಂತ, ಮೆಥಡಾಲಜಿ ಈ ಥರ ಹೇಳಿದ್ರೆ ನಮ್ಮನ್ನ ಒಂದು ಸಿದ್ಧಾಂತಕ್ಕೆ ಕಟ್ಟಾಕ್ತಾರೆ. ಇವರು ಈ ಕ್ಯಾಟಗರಿ
ಅಂದ್ರೆ ಭಾರತೀಯತೆಯನ್ನ ಹೇಳುವುದೇ ಇವರ ಪ್ರಕಾರ ಒಂದು ದೊಡ್ಡ ತಪ್ಪಾಗಿ ಕೂತಿದೆ ಈಗ. ಹೌದು ಹೌದು ಹ? ಹೌದು. ಅಂತ ಪರಿಸ್ಥಿತಿ ಒಳಗಡೆ ನಾವಿದ್ದೇವೆ. ಪುರೋಗಾಮಿ, ಪುರೋಹಿತಶಾಹಿ, ಈ ರೀತಿಯ ಈ ತರ ಎಲ್ಲ ಪದಗಳು ಒಂದಷ್ಟಿದೆ ಪದಗಳು, ಅದನ್ನು ಬಳಸ್ಬಿಡೋದು. ಈಗ ನಾವು ಯುರೋಪಿಯನ್ ರಿಸರ್ಚ್ ಮೆಥಡಾಲಜಿ, ಇಂಡಿಯನ್ ರಿಸರ್ಚ್ ಮೆಥಡಾಲಜಿ ಇವೆರಡರ ಸಮಸ್ಯೆಗಳನ್ನು ಹೇಳಿದ್ದಾಗಿಯೂ ಒಪ್ಪಿಕೊಳ್ಳದ ಮನಸ್ಥಿತಿಗೆ ನಮ್ಮ ಹತ್ರ ಉತ್ತರವೇ ಇಲ್ಲ ನಮ್ಮ ಹತ್ರ. ಅದೇ ನಿದ್ದೆ ಬಂದಿರೋರನ್ನ ಎಬ್ಬಿಸಬಹುದು, ಹೌದು. ನಿದ್ದೆ ಬಂದ ಹಾಗೆ ನಾಟಕ ಮಾಡೋರನ್ನ ಎಬ್ಬಿಸೋದು ಸಾಧ್ಯ ಇಲ್ಲ. ಖಂಡಿತ. ಡಾಕ್ಟರ್ ಲಕ್ಷ್ಮೀ ಸುಗಂಧ ಅವರೇ, ನಮ್ಮ ಸ್ಟುಡಿಯೋಗೆ ಬಂದು ನಿಜಕ್ಕೂ ಇತಿಹಾಸವನ್ನು ನಮ್ಮ ಜನರು, ಈಗಿನ ಜನರೇಷನ್ನು ಯಾವ ರೀತಿ ಅರ್ಥೈಸ್ಕೊಳ್ಬೇಕು ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ, ಸ್ಫುಟವಾಗಿ ನಮ್ಮ ವೀಕ್ಷಕರಿಗೆ ಅರ್ಥ ಆಗುವಂತೆ ಹೇಳಿದ್ದೀರಿ. ಇಲ್ಲಿಗೆ ಬಂದು ನಿಮ್ಮ ಈ ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್.